ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಅನೂಪ್ ದೇವಯ್ಯ. ಇವತ್ತು 9th ಜನವರಿ. ಚಿಕನ್ ಮಸಾಲದ ಆರ್ಡ್ರ್ ಇತ್ತು. ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ಗಳನ್ನ ಸೆಟ್ ಮಾಡಿಕೊಂಡು ಮಿಷಿನ್ ಎಲ್ಲ ಕ್ಲೀನ್ ಮಾಡಿ ಇನ್ನೇನು ಸ್ಟಾರ್ಟ್ ಮಾಡಬೇಕು ಅಂತ ನೋಡಿದ್ರೆ ಮಿಷಿನೇ ಆನ್ ಆಗ್ತಿಲ್ಲ. ಮೈನ್ ಪ್ಯಾನಲ್ ಬೋರ್ಡ್ ಹೋಗಿ ಚೆಕ್ ಮಾಡಿದ್ರೆ ಫ್ಯೂಸ್ ಸುಟ್ಟೋಗಿತ್ತು. ನಮ್ಮ ಟೆಕ್ನಿಷಿಯನಿಗೆ ಫೋನ್ ಮಾಡಿದ್ರೆ ಅವ್ನು ನಿದ್ದೆಗಳನ್ನ ನೋಡಪ್ಪ ಅದು ಪ್ಲಸ್ಸು ಇದು ಮೈನಸ್ಸು, ಹಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗೆ ಮಾಡಿದ್ರೆ ಹಂಗಾಗುತ್ತೆ, ಏನೆಲ್ಲೋ ಹೇಳ್ದು. ದೇವ್ರ ಮೇಲೆ ಬಾರ್ ಹಾಕೊಂಡು ಶಿವನೇ ಸಂಬೂಲಿಂಗ್ ಅಂತ ಮಿಷಿನಲ್ಲಿ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ ನಂತರ ನೋಡಿ ಅಚ್ಚುಕಟ್ಟಾದ ಪ್ಯೂರಾಗಿ ಯಾವುದೇ ಕಲಬೆರಕೆ ಇಲ್ಲ ಶುದ್ಧವಾಗಿರುವಂಥ ಚಿಕನ್ ಮಸಾಲ ಪೌಡ್ರ್ ರೆಡಿ ಆಗ್ತಿದೆ. ಇದನ್ನೇನಾದರೂ ನಿಮ್ಮ ಕರಿಗೆ ಹಾಕ್ಕೊಂಡು ಮಾಡಿದ್ರೆ ಗಮ್ ಅಂತೇಳಿ ಪ್ಯೂರ್ ಆಗಿರುವಂಥ ಚಿಕನ್ ಮಸಾಲ ಚಿಕನ್ ಕರಿ ರೆಡಿ ಆಗುತ್ತೆ ಫ್ರೆಂಡ್ಸೇ. ಅದು ಯಾರಪ್ಪ ತಲೆ ಗ್ಲೌಸ್ ಹಾಕ್ಕೊಂಡು ಕನ್ನಡಿ ಹಾಕ್ಕೊಂಡು ಏನು ಮಾಡ್ತಾನೆ ಅದು ನಾನೇ ಫ್ರೆಂಡ್ಸೇ. ಮಿಷಿನ್ ಆಪ್ರೇಟ್ ಆಗ್ತಾಯಿದೆ, ಗ್ರೈಂಡಿಂಗ್ ಆಗ್ತಾಯಿದೆ. ಯಾವ ರೀತಿ ಕ್ವಾಲಿಟಿ ಆಗಿರೋ ಪ್ಯೂರ್ ಚಿಕನ್ ಮಸಾಲ ರೆಡಿ ಆಗಿದೆ ಅಂತಂದರೆ ನೀವು ಒಂದ್ಸಲ ಯೂಸ್ ಮಾಡಿ ನೋಡಬೇಕು ನಿಮ್ಮ ಕರಿ ಎಷ್ಟೊಂದು ಫ್ಲೇವರ್ ಆಗುತ್ತೆ ಅಂತೇಳಿ. ಗಾಯ್ಸ್, ಇವಾಗ ಜಸ್ಟು ಪ್ರೊಡಕ್ಷನ್ ಸ್ಟಾಪ್ ಆಗಿದೆ, ಪ್ರೊಡಕ್ಷನ್ ಕಂಪ್ಲೀಟ್ ಆಗಿದೆ. ಒಂದು 13 kg ಒಂದು ಚಿಕನ್ ಮಸಾಲ ಆರ್ಡ್ರ್ ಇತ್ತು, ಹಾಗಾಗಿ ಕಂಪ್ಲೀಟ್ ಆಗಿ ಇವಾಗ ಒಂದು ಮಿಷಿನ್ ಮಾತ್ರ ಡ್ರೈ ಆಗ್ತಾಯಿದೆ. ಒಂದು ಮಿಷಿನ್ ಆನಲ್ಲಿದೆ, ಡ್ರೈ ಆಗ್ತಾಯಿದೆ. ನಿಮಗೆ ಟೈಮ್ ತೋರಿಸ್ತೀನಿ ನೋಡಿ ಏನು ಟೈಮ್ ಆಗಿದೆ ಅಂತೇಳಿ. ಕರೆಕ್ಟ್ 10:15 10:30 ಆಗಲಿಕ್ಕಾಯಿತು. ಪೌಡ್ರೆಲ್ಲ ಗ್ರೈಂಡ್ ಆದ ನಂತರ ಈ ಮಿಷಿನ್ ಬಂದು ಒಂದು ಸಲ ಚೆಕ್ ಮಾಡಿದೆ ಡ್ರೈ ಆಗಿದೆ ಅಂತೇಳಿ. ಈ ಮಿಷಿನ್ ನೈಟೆಲ್ಲ ಆನಲ್ಲಿ ಇರುತ್ತೆ, ಡ್ರೈ ಆಗ್ತಾ ಇರುತ್ತೆ ಏನಾದರೂ ಒಂದು ಐಟಮು. ಇನ್ನು ಲೈಟ್ ಆಫ್ ಮಾಡಿದ್ದು ಮಲ್ಕೊಳ್ಳೋದಷ್ಟೇ. ಗುಡ್ ನೈಟ್.